ಇನ್ನೊಬ್ಬಿದ್ದೀನಿ. ಓ ಮೈ ಗಾಡ್, ಹ್ಯಾಪಿ ಬರ್ಡೇ ಕಣಮ್ಮ. ಥ್ಯಾಂಕ್ ಯು ಕುಮಾವ. 25 ವರ್ಷಗಳು ಬಿದ್ದಿದ್ಯಾ, ಹೊಸ ಜವಾಬ್ದಾರಿಯುತವಾಗಿ ಅದೇ ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಜ್ಞಾಗ್ಯ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ನನ್ನದು ಬರ್ಡೇ ವ್ಲಾಗ್. ಇವತ್ತಿಗೆ 2 ದಿನಕ್ಕೆ ಕರೆಕ್ಟಾಗಿ ನನ್ನದು ಬರ್ಡೇ ಇದೆ. ಸೊ ಏನು ಮಾಡಬೇಕು, ಏನಾಗುತ್ತೆ ನಂಗೆ ನಿಜ ಗೊತ್ತಿಲ್ಲ. ಬರ್ಡೇನೂ ಕೂಡ ಏನು ಸೆಲೆಬ್ರೇಟ್ ಮಾಡ್ಕೊತೀನಿ ಅಂತಲೂ ನನಗೆ ಗೊತ್ತಿಲ್ಲ. ಈ ವರ್ಷ ಯಾಕೋ ನನಗೆ ಒಂದು ಸ್ವಲ್ಪ ಕೂಡ ಮೂಡೇ ಇರಲಿಲ್ಲ. ಬಟ್ ಡ್ರೆಸ್ ತೊಗೊಳೋಕ್ಕೂ ಮನಸ್ಸಿರಲಿಲ್ಲ. ಸುಮ್ಮನೆ ಯಾವುದೋ ಒಂದು ಫ್ಯಾಬ್ರಿಕ್ ನೋಡಿದೆ, ಅದರಲ್ಲೇ ಸ್ಟಿಚ್ ಮಾಡಿದ್ದೀನಿ. ಯಾವ ಡಿಸೈನ್ ಮಾಡಬೇಕು ಅನ್ನೋದು ಕೂಡ ನನಗೆ ಐಡಿಯಾ ಇರಲಿಲ್ಲ. ನೆನ್ನೆ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ಡ್ರೆಸ್ ಕಂಪ್ಲೀಟ್ ಆಗಿಲ್ಲ. ಬರ್ಡೇ ಇರೋದೇ ಇನ್ನು 2 ಡೇಸಲ್ಲಿ. ಸೊ ಗೊತ್ತಿಲ್ಲ, ನಮ್ಮಕ್ಕ ಏನಾದರೂ ಪ್ಲ್ಯಾನ್ ಮಾಡಿರ್ತಾಳೆ, ಅದ್ರ ಪ್ರಕಾರ ಅದು ಡೇ ಹೋಗುತ್ತೆ. ಮೇ ಬಿ ನಿಮಗೂ ಕೂಡ ಇದೇ ಥರ ನಿಮ್ಮ ಬರ್ಡೇ ದಿನ ಅನ್ನಿಸ್ತಾ ಇರ್ಬೋದು. ಸೊ ಎವ್ರಿ ಇಯರ್ ಅಂದರೆ ನನಗೆ ನನ್ನ ಬರ್ಡೇಗೆ ನಾನು ಹೇರ್ ಕಟ್ ಮಾಡಿಸ್ಬೇಕು. ಒಂದು ಲಾಸ್ಟ್ ಇಯರಿಂದ ಅನಿಸುತ್ತೆ ನನಗೆ ಆ ಥರ ಅನ್ನಿಸ್ತಾ ಇದೆ. ಲಾಸ್ಟ್ ಇಯರ್ ಕೂಡ ಮಾಡಿಸಿದ್ದೆ. ಸೊ ಈ ಇಯರ್ ಕೂಡ ನನ್ನ ಬರ್ಡೇಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು. ಬಟ್ ಡ್ರೆಸ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಒಂದೇನೆಂದರೆ ಅದಕ್ಕೆ ಫ್ಯಾಬ್ರಿಕ್ ಕೂಡ ಇನ್ನೂ ಕಮ್ಮಿ ಆಗಿಬಿಟ್ಟಿದೆ. ನನಗೆ ಫ್ಯಾಬ್ರಿಕ್ ಕೂಡ ಹೋಗಿ ಸರ್ಚ್ ಮಾಡಬೇಕು, ಅದೇ ಕಲರ್ ಸಿಗುತ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಅಷ್ಟೇ. ಇವಾಗ ನಾಳೆ ಹೇರ್ ಕಟ್ಟಿಗೆ ಹೋಗೋದು ಅನ್ನೋದು ಒಂದು ನನ್ನ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ನಾನು ಬೇಜಾರಾಗಿದ್ದಕ್ಕೂ ನಾನು ಬರ್ಡೇಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಷ್ಟು ಆಸೆ ಇಟ್ಕೊಂಡಿದ್ದೆ. ಬಟ್ ಏನು ಗೊತ್ತಾ, ಬೆಳಗ್ಗೆ ಎದ್ದು ಹೋಗ್ಬೇಕಾದ್ರೆ ಫುಲ್ಲು ಮಳೆ ಬರ್ತಾ ಇದೆ. ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ, ಆದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹಾಗೂ ಈಗ ಮಳೆ ಬಂದರೂ ಪರವಾಗಿಲ್ಲ ಅಂತ ಹೋದ್ವಿ. ಯಾಕಂದರೆ ನಾನಂತೂ ಆಗಲೇ ಬೇಜಾರಾಗಿದ್ದೆ. ಹೇರ್ ಕಟ್ ಮಾಡಿಸಿಲ್ಲ ಅಂದರೆ ಇನ್ನೂ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೆ ಸುಮ್ಮನೆ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟ್ಬಿಟ್ವಿ. ನಾವು ಹೋಗ್ತಾ ಇರೋದು ಇವಾಗ ಗ್ರೀನ್ ಟ್ರೆಂಡ್ಸಿಗೆ. ನಾನು ನಮ್ಮ ಅಕ್ಕ ಐ ಥಿಂಕ್ ಒಂದು 3 ಇಯರ್ಸಿಂದ ಅನಿಸುತ್ತೆ ಅಲ್ಲೇ ಮಾಡಿಸ್ತಾ ಇರೋದು, ಮಲ್ಲೇಶ್ವರಮಲ್ಲಿ ಇದೆಯಲ್ಲ ಅಲ್ಲಿ. ಬಟ್ ಏನಂದರೆ ಈ ಸಲ ಒಂದು ಸ್ವಲ್ಪ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ನನ್ನ ಹೇರ್ ಕಟ್ಟಲ್ಲಿ. ಬಟ್ ಇಷ್ಟು ಸಲ ಮಾಡಿಸಿರೋದ್ರಲ್ಲೂ ತುಂಬ ಚೆನ್ನಾಗಿ ಬರ್ತಿತ್ತು. ಪರವಾಗಿಲ್ಲ ಅನಿಸುತ್ತೆ, ಅಂದರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇರೋದಲ್ಲ, ಅದು ಸಿಗಲಿಲ್ಲ. ಬಟ್ ಒಂದು ರೇಂಜಿಗೆ ಓಕೆ. ಮನೆಗೆ ಹೋಗೋ ಅಷ್ಟೊತ್ತಿಗೆ ನಮ್ಮಮ್ಮ ಇವತ್ತು ಕಜ್ಜಾಯ ಮಾಡ್ತಾಯಿದ್ರು. ನಮ್ಮ ಅತ್ತಿಗೆ ಏನೇನು ಆಸೆ ಇದೆ, ಏನೇನು ತಿನ್ನಬೇಕು ಅಂತ ಅನಿಸಿರುತ್ತೆ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಮೇ ಬಿ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ನಮ್ಮ ಅತ್ತಿಗೆ ಅಂದರೆ ಇನ್ನೇನು ಸೀಮಂತ ಹತ್ರ ಬರ್ತಾಯಿದೆ. ಸೊ ಅದಕ್ಕೆ ಇವತ್ತು ಕಜ್ಜಾಯ ಮಾಡಿದರು. ಇವಾಗ ಆಗಲೇ ಹತ್ತತ್ರ ಇನ್ನೇನು 12 o'clock ಆಗ್ತಾಯಿದೆ. ನನ್ನ ಡ್ರೆಸ್ ಅಂತೂ ಕಂಪ್ಲೀಟ್ ಆಗಿದೆ. ಒಂದು ಸ್ವಲ್ಪ ಜಿಗ್ಜಾಗ್ ಮಾಡಿಸ್ಕೊಬಂದೆ. ಡ್ರೆಸ್ ಫುಲ್ ರೆಡಿ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲಲ್ಲೇ ಸುಮ್ಮನೆ ಮಾಡಿದೆ. ಬಟ್ ಒಂದು ರೇಂಜಿಗೆ ಚೆನ್ನಾಗಿ ಬಂದಿದೆ. ಐ ಆಮ್ ಹ್ಯಾಪಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಎಷ್ಟು ವರ್ಷ ನೇಮ? 25 or 52? ಸ್ಮೂತ್ ಆಗಿದೆ ಕೇಕು. ಯಾಕಲ್ಲ ಏನ್ ಕೇಕ್ ಸೇರಿಲ್ಲ. ನಮ್ಮಣ್ಣ ಡ್ಯೂಟಿಗೆ ಹೋಗಿ ನೈಟ್ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಕೇಕ್ ಕಟ್ ಮಾಡಿಸ್ತಾ. ಸೊ ನಮ್ಮ ಮನೆಯಲ್ಲಿ ಫಸ್ಟ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸ್ವಲ್ಪ ಹಾಗೆ ಮಾತಾಡಿಕೊಂಡು ಇವಾಗ ಹೊರಟ್ವಿ. ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ವಿಡಿಯೋ ಮಾಡೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ. ಬಟ್ ತುಂಬ 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 ಹೋಗಬೇಕು ಅಂತ ಅಂದ್ಕೊಂಡಿದ್ದಿದ್ದು ಪ್ಲೇಸ್. ನಮ್ಮಕ್ಕ ನನ್ನ ಬರ್ಡೇ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇದು ನನ್ನ ಮಾರ್ನಿಂಗ್ ಔಟ್ಫಿಟ್. ತುಂಬ ಚೆನ್ನಾಗಿದೆ. ನನಗೆ ಬಾಡಿಕಾನ್ ಡ್ರೆಸ್ಸಸ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕೆಳಗೆ ಫ್ಲೇರ್ ಇದೆ ಆ್ಯಂಡ್ ಸ್ಲೀವ್ಸ್ ಇದೆ. ಸೊ ಇವಾಗ ನಾವು ಹೋಗ್ತಾ ಇರೋದು JP ನಗರಲ್ಲಿ ಒಂದು ಕೊರಿಯನ್ ರೆಸ್ಟೋರೆಂಟ್ ಇದೆ. ಅದಕ್ಕೆ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಾ ಇದ್ದಾಳೆ. ತುಂಬ 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 ಚೆನ್ನಾಗಿತ್ತು ಗೊತ್ತಾ. ಸೇಮ್ ಒಳ್ಳೆ ಬೆಂಗಳೂರಲ್ಲಿ ಇದ್ದೀವಿ ಅನ್ನೋದು ಮರ್ತು ಬಿಟ್ಟರೆ ಫುಡ್ಡೆಲ್ಲ ಹಾಗೆ ಇತ್ತು ಅಂತ ಅನಿಸುತ್ತೆ. ನಾವು ಫಸ್ಟ್ ಟೈಮ್ ತೊಗೊಂಡಿದ್ದು ತಿಂದಿದ್ದು. ಬಟ್
ಅಲ್ಲಿ ಇರೋದು ಎಲ್ಲ ನೋಡ್ತಾ ಇದ್ದಾರೆ ಸೇಮ್ ನಾವು K-ಡ್ರಾಮಾಸಲ್ಲಿ ಹೇಗೆ ನೋಡ್ತೀವಿ ಇಲ್ಲ ಯೂಟ್ಯೂಬಲ್ಲಿ ಹೇಗೆ ನೋಡ್ತೀವಿ ಹಾಗೆ ಇರ್ತಿತ್ತು. ಬಟ್ ತುಂಬ ಚೆನ್ನಾಗಿದ್ದಿದ್ದು ಏನು ಗೊತ್ತಾ, ಮಳೆ ಕೂಡ ಬರ್ತಾಯಿತ್ತು. ನೆನ್ನೆ ಮಳೆ ಬಂದಿದ್ದು ಬೇಜಾರಾಗ್ತಿತ್ತು, ಬಟ್ ಇವತ್ತು ಮಳೆ ಬಂದಿದ್ದು ತುಂಬ ಖುಷಿಯಾಗಿತ್ತು. ಯಾಕಂದರೆ ಫುಡ್ ಜೊತೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂದು ನನಗೆ ತುಂಬ ಖುಷಿಯಾಗಿದ್ದೇನು ಅಂದರೆ ಸೈಡ್ ಡಿಶಸ್ ಇದೆಲ್ಲ ಫ್ರೀಯಾಗಿ ಕೊಟ್ಟಿದ್ರು. ಅಂದರೆ ನಾವು ಹೋಗಿದ ತಕ್ಷಣ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿದ ತಕ್ಷಣ ತೊಗೊಂಡು ಬಂದಿದ್ದು ಎಷ್ಟು ಸೈಡ್ ಡಿಶಸ್ ಇತ್ತು. ಆ್ಯಂಡ್ ಇನ್ನೂ ಒಂದು ಫನ್ನಿ ವಿಷಯ ಏನು ಗೊತ್ತಾ, ನಾ ಫಸ್ಟ್ ಹೋಗಿದ ತಕ್ಷಣ ಮಾಡಿದ್ದೇನು ಅಂದರೆ ಚಾಪ್ ಸ್ಟಿಕ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ಟ್ಯುಟೋರಿಯಲ್ ನೋಡಿದ್ದು. ಆದರೆ ಎಷ್ಟೇ ಟ್ರೈ ಮಾಡಿದ್ರು ಸ್ಟಾರ್ಟಿಂಗ್ ಅಂತೂ ಸ್ವಲ್ಪ ಕಷ್ಟ ಆಯಿತು. ಬಟ್ ಹೋಗ್ತಾ ಅಭ್ಯಾಸ ಆಯಿತು. ಆ್ಯಂಡ್ ಫುಡ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಆಲ್ಮೋಸ್ಟ್ ಎಲ್ಲ ತುಂಬ ಇಷ್ಟ ಆಯಿತು. ಸ್ವಲ್ಪ ಜಾಸ್ತಿ ವಿನೆಗರ್ ಎಲ್ಲ ಹಾಕ್ತಾರೆ ಅನಿಸುತ್ತೆ ಅವರು. ಸ್ವಲ್ಪ ಹುಳಿ ಥರ ಇತ್ತು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಫ್ರೈಡ್ ಚಿಕನ್ ಮತ್ತು ಕಿಂಬಾಬ್. ಮೇ ಬಿ ಎಲ್ಲ ಇಷ್ಟ ಆಯಿತು ಅಂತ ಅನಿಸುತ್ತೆ ನನಗೆ ತುಂಬ ಜಾಸ್ತಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತೆಲ್ಲ. ಹಾಗೆ ಅವರು ಸೈಡ್ ಡಿಶಸಲ್ಲಿ ತುಂಬ ಏನೇನೋ ಕೊಟ್ಟಿದ್ರಲ್ಲ, ನನಗಂತೂ ಎಲ್ಲ ಇಷ್ಟ ಆಯಿತು. ಬಟ್ ತುಂಬ ಇಷ್ಟ ಆಗಿದ್ದೇನು ಅಂದರೆ ಒಂದೇನೋ ಎಗ್ಗಲ್ಲಿ ಮಾಡಿಕೊಟ್ಟಿದ್ರು, ಅದು ಮಾತ್ರ ತುಂಬ ಚೆನ್ನಾಗಿತ್ತು. ನನಗಂತೂ ಬೆಳಗ್ಗೆನೇ ತುಂಬ ಖುಷಿ ಆಯಿತು. ಯಾಕಂದರೆ ಫುಡ್ ಅಷ್ಟು ಚೆನ್ನಾಗಿತ್ತು. ಹಾಗೆ ನಮ್ಮ ಅಕ್ಕ ಗ್ಲೆನ್ಸಲ್ಲಿ ನನಗೆ ಕಪ್ ಕೇಕ್ಸ್ ಇಷ್ಟ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ಲು. ಇದನ್ನು ಎಲ್ಲ ತಿನ್ಕೊಂಡು ಫುಡ್ಡೆಲ್ಲ ಕಂಪ್ಲೀಟ್ ಆದಮೇಲಿಂದ ಹೋಗಿ ಒಂದು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತೊಗೊಂಡೆ. ಅಲ್ಲಿ BTS ಫೋಟೋಸ್ ಎಲ್ಲ ಹಾಕಿದ್ರು. ಸೊ ಪಿಕ್ಚರ್ಸ್ ತೊಗೊಂಡು ಮನೆಗೆ ಹೊರಟೆ. ನಮ್ಮ ಅಕ್ಕ ಬರಲಿಲ್ಲ, ಏನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಇವಾಗ ಹೋಗ್ಬಿಟ್ಟು ನನ್ನದು ಡ್ರೆಸ್ ಇದೆಲ್ಲ ಅದನ್ನು ಜಿಗ್ಸಾಗಿಗೆಲ್ಲ ಕೊಟ್ಟು ಬಂದಿದ್ದೀನಿ. ಅದು ಕೂಡ ಮಾಡಿಸಿರಲಿಲ್ಲ ನಾನು. ಹೋಗಿ ಜಿಗ್ಸಾಗಿ ಕೊಟ್ಟು ಬಂದಿದ್ದೀನಿ. ಇವಾಗ ರೆಡಿ ಆಗಬೇಕು. ನಮ್ಮ ಅಕ್ಕ ರೆಡಿ ಆಗು ಅಂತ ಹೇಳಿದಾಳೆ. ಅವಳು ಬರಲಿಲ್ಲ ನನ್ನ ಜೊತೆ. ಅದೇನೋ ತರೋಕ್ಕೋ ಮಾಡೋಕ್ಕೋ ನಂಗೆ ನಿಜ ಗೊತ್ತಿಲ್ಲ. ಬಟ್ ನಾನಂತೂ ಫುಲ್ಲು ಕೋಪ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಅವರು ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಂದಿದ್ದಾರೆ. ಸೊ ಇವಾಗ ನಾನು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ರೆಡಿ ಆಗ್ತೀನಿ. ಡ್ರೆಸ್ ನಾನು ಒಂದು ಸಲ ಕೂಡ ಹಾಕ್ಕೊಂಡಿಲ್ಲ, ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಅದು ನನಗೆ ಆಗಲಿಲ್ಲ ಅಂದರೆ ಏನು ಮಾಡೋದು ಗೊತ್ತಿಲ್ಲ. ಬೆಳಗ್ಗೆ ಹಾಕ್ಕೊಂಡಿರೋ ಡ್ರೆಸ್ನ ಹಾಕ್ಕೊತೀನಿ ಅಷ್ಟೇ. ಸೊ ಇವಾಗ ಹೋಗ್ಬಿಟ್ಟು ರೆಡಿಯಾಗಿ ಏನು ಹೇಳ್ತಾರೋ ಹಾಗೆ ಮಾಡೋದು. ಆನ್ ಮಾಡಿ. ರೆಡಿ. ರೌಂಡ್ ಹಾಕಿ ರೌಂಡ್. ಯಾವಾಗ್ಲೂ ತಗೊಂಡಿದ್ರಲ್ಲಿ ಮನೇಲಿ ಒಂದು ಕೊಡ್ಸಿದ್ದಲ್ಲ ಯಾವಾಗ ಆಯ್ತು ಕಣಕ್ಕೆ. ಅದೇನಿಟ್ಟು ಬರಲ್ಲ, ಸ್ವಲ್ಪ ಬರಲ್ಲ. ಇವಾಗ ಒಳಗೆ ಇದ್ ನೀಡೆಡ್ ಇತ್ತು. ಅಲ್ಲೇ ಖಂಡಿತವಾಗ್ಲೂ ಅಲ್ಲ ಮನಲ್ಲಿ ಉದ್ದಿಸಿರೋದಲ್ವೇನೆ ಆಯ್ತಲ್ಲ ಒಂದು ನಾನು ಅಲ್ಲೇ ಅಮೆಝಾನ್ ಬಾಕ್ಸ್ ನೋಡಿ ಏನೋ ಮಾಡೋಣ ಚಿನ್ನಿ ಅನ್ಕಂಡೆ.
ಸರ್ಪ್ರೈಸ್ ಯಾಕೆ ಕಾಲ್ ಮಾಡ್ಕೊಳ್ಳೋದು ಸುಮ್ಮನೆ ಅದೇ ಅವಳು ಕಾಣಾಗಿ ಇಟ್ಬಿಟ್ಟಿದ್ದೇನೆ ನಾವು ಪ್ಯಾಕ್ ಮಾಡೋಣ ಅಂತ ತೆಗ್ದು ಅಂದ್ರೆ ಏನಿತ್ತು ಅಂತ ಗೊತ್ತಿಲ್ಲ. ಅಮೆಝಾನ್ ದೊಡ್ಡ ಬಾಕ್ಸ್ ಅಂದ್ರೆ ಅವಶ್ಯಕತೆ ಇರೋದ್ರೆ ನೀವು ಕೊಡೋದಲ್ವಾ, ಆದ್ರೆ ನನ್ನ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಹ್ಯಾಪಿ ಬರ್ತ್ಡೇ ಟು ಯು. ಕಣ್ಣು ಬಿಡಮ್ಮ, ಕಣ್ಣೆ ಮುಚ್ಕೋತಿಯಲ್ಲ ಸ್ಮೈಲ್ ಕ್ಲಾಪ್ಸ್ ಹಾಕ್ರು, ಕ್ಲಾಪ್ಸ್ ಹೊಡಿರೋ 25ನೇ ವರ್ಷಕ್ಕೆ ದಾಟಿದ್ದಾಳೆ ಪ್ರಜ್ಞಾ ಹಾಸಿ. ದೊಡ್ಡವ್ರು ಮಾಡ್ತಿದ್ದೀರಾ? ಏನೇ ಅಮ್ಮ ರೆಸಲ್ಯೂಷನ್ ಹೊಸ ವರ್ಷದ್ದು? ರೆಸಲ್ಯೂಷನಾ? ಹ್ಮ್, ಖುಷಿಯಾಗಿರೋದು. ತಿನ್ನು. ಹ್ಯಾಪಿ ಬರ್ತ್ಡೇ. ಮಾಮ ಆಯ್ತಲ್ಲ? ನೋಡ್ತಾನೆ ತಿನ್ಸ್ಬಿಡು ಪಪ್ಪು ಫಸ್ಟೇ. ಅಕ್ಕನ ಜೊತೆ ಸೇರ್ಸ್ಬಿಡ ಅಡುಗೆ ಮಾಡಿ ಕರೆಕ್ಟ್ ಆಗಿ ಬಟ್ಟಿಕ್ಕ ನಮ್ಮಪ್ಪ ತಲೆ ಮೇಲೆ. ಚೆನ್ನಾಗಿ ಕಾಣಿಸ್ತೈತೆ ಬಿಡಿ ಅಮ್ಮ. ವಿಶ್ ಯು ಹ್ಯಾಪಿ ಬರ್ಡೇ. ಅವಳು ನೋಡ್ಕೊಂಡು ಹೇಳು. ಬಾಯಿ ಹಿಡಿ. ಹೆಂಗು 25 2 ವರ್ಷ ಆದ್ಮೇಲೆ ಆರೈಸಿರ್ ಸುಮ್ನಿರಿ. ಅಷ್ಟೊತ್ ನಮ್ಮ ಮೊಮ್ಮಗನು ಅತ್ತೆ 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 ಅಂದ್ಬಿಡ್ತೆ. ಒಂದ್ ಸಮಿದ ಯಾವ್ದಾದ್ರು ಚೆನ್ನಾಗೈತೆ. ಕಲರ್ ಚೆನ್ನಾಗೈತೆ ಕಡೆ ಅಮ್ಮ. ಅಲ್ಲಿ ನೋಡು ಮುಂದೆ ಅಮ್ಮ ಪಾಸಿಟಿವ್ ಇನ್ಫ್ಲೂಯೆನ್ಸ್. ಏನಿಲ್ಲ ಬಿಡು. ಇನ್ನೊಂದಿದ್ದೀನಿ. ಓ ಮೈ ಗಾಡ್, ನನಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಇವು ಸರ ಅಂದ್ರೆ ಬ್ಯಾಗ್ ಅದು ಅಲ್ಲ ಕಣವ. ಏನು ಚಿನಿ 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 you know it so well. ಒಂದೇ ಸಟ್ಟ ಅದು ಫುಲ್ ಒಂದೇ ಹಿಂಗ್ ಹಾಕೊಳ್ಳೋದು. ಇದ್ ನೋಡಿ ಚಿನಿ, you know me so well. ಹಾಗೆ ಮಾಡ್ತಾ ಇದ್ರ ಮೇಲೆ ನೈಸ್. ಹಾಕೊಂಡೆ ಬಿಡೆ ಹೋಗ್ಲಿ. ಅದಿಂಗಡದ ಎಂತದದು ಗಿಣಿ ಗಿಣಿ ಅಕ್ಕಿ ಆಗ್ತಾ ಇರೋದು 2 ಅಕ್ಕಿಗಳು. ಚಿನಿ ಬಿಡೆ, ಯಾರಿಗೂ ಗೊತ್ತಾಗಲ್ಲ ಅಂತ ಅವನೇ ಹಾಕ್ಬಿಟ್ಟು ಅವ್ನು ಬ್ಯಾಕ್ ಪ್ರಿಂಟ್ ಅಂತ. ಹಾಗೆ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ತುಂಬ ನೈಟ್ ಆಗಿತ್ತು. ಅಂದರೂ 1-2 ಪಿಕ್ಚರ್ಸ್ ಆದ್ರು ತೊಗೊಳ್ಳೋಣ ಅಂದ್ಬಿಟ್ಟು ಪಿಕ್ಚರ್ಸ್ ತೊಗೊಂಡು ಮನೆಗೆ ಬಂದೆ. ಅಮ್ಮ ನನಗೆ ಈ ಥರ ಪಲಾವ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಅದನ್ನು ಮಾಡಿದರು. ಅದ್ರ ಜೊತೆಗೆ ನನಗೆ ಇದು ಏನಂತಾರೆ, ಇದು ಚಿಕನ್ ಏನೋ ಅಕ್ಕ ಬುಕ್ ಮಾಡಿದ್ಲು, ಅದ್ರ ಜೊತೆಗೆ ಜಾಮೂನ್ ಅಮ್ಮ ಮಾಡಿದರು. ಅದ್ರ ಜೊತೆಗೆ ಸ್ವಲ್ಪ ಐಸ್ ಕ್ರೀಮ್ ಕೂಡ ಆರ್ಡರ್ ಮಾಡಿದ್ಲು. ಅದನ್ನೆಲ್ಲ ತಿಂದ್ಕೊಂಡು ನನ್ನ ಬರ್ಡೇನ ಮುಗಿಸ್ದೆ. ಸೊ ನನ್ನ ಬರ್ಡೇ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.